ರೀಡಿಂಗ್ ಇಂಗ್ಲಿಷ್ ಈಸಿ ವಿತ್ ಸಿಲಬಲ್ಸ್. ಸಿಲಬಲ್ಸ್ ಎಂದಲೇ ಓದುವಾಗ ಎಷ್ಟು ದೊಡ್ಡ ವರ್ಡ್ ಆದರೆ ಸಹ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಅದು ಹೇಗೆ ಅಂದರೆ, ಇದಷ್ಟೊಂದು ದೊಡ್ಡ ವರ್ಡ್ ಬರುವಾಗ ಅದು ಬಿಡಿಸಬೇಕು. YESSTER yesterday, TO2DAY today, TO2MOR ROW tomorrow. ಇದೇ ಥರ ಒಂದು ಅಕ್ಷರ 2 ಟೈಮ್ಸ್ ಬರುವಾಗ ಅದರ ಮಧ್ಯದಲ್ಲಿ ನಾವು ಬಿಡಿಸಬೇಕು. ಅಂದರೆ MOR ROW ರೋ. ಹಾಗೆ ಬಿಡಿಸಲಿಲ್ಲ ಆದರೆ ನಾವು ಸುಮ್ಮನೆ ಹೇಳುವಾಗ ಟುಮಾರೋ ಬರುವಾಗ ಅದಕ್ಕೆ R 2 ಟೈಮ್ಸ್ ಬರುವುದಿಲ್ಲ. ಆದರೆ ನಾವೀಗ MOR ROW ರೋ ಇದೇ ಥರ ಬಿಡಿಸಿ ಓದುವಾಗ ಅದು ನಮಗೆ 2 ಟೈಮ್ಸ್ R ಬರ್ತದೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.